ಪ್ರೈಸ್ ದಿ ಲಾರ್ಡ್. ಕರ್ತನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಈ 75ನೆಯ ಇಂಡಿಪೆಂಡೆನ್ಸ್ ಡೇ ಒಳಗೆ ನಿಮ್ಮನ್ನ ಈ ಯೂಟ್ಯೂಬ್ ವಿಡಿಯೋದ ಮೂಲಕವಾಗಿ ಸಂಧಿಸುವುದಕ್ಕೆ ದೇವರು ಕೊಟ್ಟಂತ ಸಮಯಕ್ಕಾಗಿ ನಾನು ಸ್ತೋತ್ರವನ್ನು ಅರ್ಪಿಸ್ತಾ ಇದ್ದೀನಿ. ಭಾರತದ ಎಲ್ಲೂ ಸಂಭ್ರಮದ ದಿನ. ನಮ್ಮ ಭಾರತ, ನನ್ನ ದೇಶ 3 ಕಡೆ ಸಮುದ್ರದಿಂದ ತುಂಬಲ್ಪಟ್ಟಿದೆ. 28 ರಾಜ್ಯಗಳು, 8 ಯೂನಿಯನ್ ಪ್ರದೇಶಗಳಿಂದ ತುಂಬಲ್ಪಟ್ಟಂತ ದೇಶ. 3000ಕ್ಕಿಂತಲೂ ಹೆಚ್ಚಾದಂತ ಜಾತಿ ಪರಿಶಿಷ್ಟ ಪಂಗಡದಿಂದ ತುಂಬಲ್ಪಟ್ಟಂತ ದೇಶ. ಸುಮಾರು ಆಫಿಷಿಯಲ್ ಆಗಿ 22 ಭಾಷೆಗಳು, ಅದು ಮಾತ್ರವಲ್ಲ 700ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತನಾಡುವಂತ ಜನರ ತುಂಬಲ್ಪಟ್ಟಂತ ದೇಶ. ಎಲ್ಲಾ ಕಡೆ ನದಿಗಳಿಂದ ತುಂಬಲ್ಪಟ್ಟಂತ ದೇಶ. ಮಹಾನದಿ, ಗಂಗಾ ನದಿ, ಕೃಷ್ಣ ನದಿ, ಜಮ್ಮು ಕಾಶ್ಮೀರ ಅನೇಕ ಸೌಂದರ್ಯವಾಗಿ ನದಿಗಳಿಂದ ತುಂಬಲ್ಪಟ್ಟು ಆಶ್ರಯಿಸಲ್ಪಟ್ಟಂತದ್ದು ದೇಶ. ಈ ದೇಶದಲ್ಲಿ 140 ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ. ಈ 140 ಕೋಟಿ ಜನರೊಳಗೆ ಅನೇಕ ಧರ್ಮಗಳು, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸಿಖ್, ಬೌದ್ಧ, ಜೈನ್, ಬುದ್ಧಿಸ್ಟ್ ಅನೇಕ ಧರ್ಮಗಳು ತುಂಬಲ್ಪಟ್ಟಿದ್ರು ಒಂದು ಕುಟುಂಬವಾಗಿ ಸಹೋದರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಒಬ್ಬರ ಮಧ್ಯದಲ್ಲಿ ಒಬ್ಬರು ಜೀವಿಸಿ ಸಮಾಧಾನವಾಗಿ ಜೀವಿಸುವಂತ ಒಂದು ಅದ್ಭುತವಾದ ದೇಶ. ಇಂಥ ದೇಶದಲ್ಲಿ ನಾನು ಹುಟ್ಟಿದ್ದಕ್ಕಾಗಿ, ನೀವು ಹುಟ್ಟಿದ್ದಕ್ಕಾಗಿ ದೇವರಿಗೆ ಸ್ತುತಿಯನ್ನ, ಸ್ತೋತ್ರವನ್ನ ನಾವು ಅರ್ಪಿಸಬೇಕು. ಇಂಡಿಯಾ ದೇಶದ ಸಂಸ್ಕೃತಿಯನ್ನು ನೋಡ್ರಿ, ಅದ್ಭುತವಾದಂತ ಸಂಸ್ಕೃತಿ. ಮರ್ಯಾದೆಗೆ ತಕ್ಕಂತ ವಸ್ತ್ರಗಳು, ದೊಡ್ಡವನ್ನ ನಮಸ್ಕರಿಸಿ ಸನ್ಮಾನಿಸುವಂತ ಸಂಸ್ಕೃತಿ, ಗುರುಗಳನ್ನ ಸನ್ಮಾನಿಸುವಂತ ಒಂದು ದೇಶ. ಎಷ್ಟು ಒಂದು ಆಶ್ಚರ್ಯವಾದ ದೇಶವಲ್ವ ನಮ್ಮ ದೇಶ. ಸೌಂದರ್ಯದಿಂದಲೂ, ಅದ್ಭುತದಿಂದಲೂ, ಸಕಲ ಸಂಪನ್ಮೂಲಗಳಿಂದಲೂ ತುಂಬಲ್ಪಟ್ಟಂತ ದೇಶ. ಈ ದೇಶ 2021ನೇ ವರ್ಷದಲ್ಲಿ ನನ್ನ ದೇಶ ದೊಡ್ಡ ನಷ್ಟವನ್ನ ಅನುಭವಿಸ್ತಲ್ವಾ? ನಮ್ಮ ದೇಶ ಕೊರೋನಾದ ನಿಮಿತ್ತವಾಗಿ ಮೊದಲನೇ ಅಲೆಯಲ್ಲಿ ಅನೇಕ ಜನ ಕೆಲಸವನ್ನ ಕಳ್ಕೊಂಡ್ಬಿಟ್ರು, ವಿಧವೆಗಳಾಗ್ಬಿಟ್ರು, ಅನಾಥರಾಗ್ಬಿಟ್ರು. ದುಃಖದಲ್ಲಿ, ವೇದನೆಯಲ್ಲಿ, ಹಾಸ್ಪಿಟಲ್ಗಳಲ್ಲಿ ನಡೆದಂತ ಕಾರ್ಯಗಳು ನೋಡಿಬಿಟ್ಟು ಎಲ್ಲರ ಹೃದಯಗಳು ಭಯದಿಂದ, ನಡುಕದಿಂದ ತುಂಬಿಸಲ್ಪಡಿತು. ಅನೇಕ ಜನ ವಿಧವೆಗಳಾಗ್ಬಿಟ್ರು. 2021ನೇ ವರ್ಷದಲ್ಲಿ ಕೊರೋನಾದ 2ನೇ ಅಲೆ ನಮ್ಮ ದೇಶದಲ್ಲಿ, ಲೋಕದಲ್ಲೇ ಕಾಣಲ್ಪಡದಂತ ಒಂದು ನಷ್ಟ, ಒಂದು ಮರಣದ ವೇದನೆ, ಒಂದು ಕಣ್ಣೀರು ನಮ್ಮ ದೇಶದಲ್ಲಿ ಉಂಟಾಯಿತು. ಅನೇಕ ಜನ ವಿಧವೆಗಳಾಗ್ಬಿಟ್ರು, ಅವರ ಕಣ್ಣೀರು ಇನ್ನೂ ನಿಂತಿಲ್ಲ. ಅನೇಕರು ಅನಾಥರಾಗ್ಬಿಟ್ರು, ಅವರ ಕೂಗು ಇನ್ನೂ ನಿಲ್ಲಲಿಲ್ಲ. ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿಗಳು ಇಲ್ಲಿವರೆಗೂ ದುಃಖಿಸ್ತಾ ಇದ್ದಾರೆ. ಸಹೋದರಿಗಳನ್ನ ಕಳ್ಕೊಂಡು ಇನ್ನುವರೆಗೂ ಅವರ ವೇದನೆ ಆರಲಿಲ್ಲ. ನಮ್ಮ ದೇಶ ಕಂಡು ಕೇಳದಂತ ಒಂದು ವೇದನೆ ಒಳಗೆ 2021ನೇ ವರ್ಷದಲ್ಲಿ ತುಂಬಲ್ಪಡಿತು. ಗಂಗಾ ನದಿಯೊಳಗೆ ಸ್ಮಶಾನದ ಎನಗಳು ಉಕ್ಕಿ ಹರಿಯುವಂತ ಸಂದರ್ಭದಲ್ಲಿ ಕಾಣಲ್ಪಡುತ್ತಾ ಇದೆ. ಎಲ್ಲಿ ನೋಡಿದ್ರು ಮರಣದ, ಕಣ್ಣೀರಿನ, ವೇದನೆಯ ಸುದ್ದಿ ಅಲ್ಲದೆ ಬೇರೊಂದು ಸುದ್ದಿ ನಮ್ಮ ದೇಶದಲ್ಲಿ ಕಾಣಲ್ಪಡ್ತಾ ಇಲ್ಲ. ಇಂಥ ಒಂದು ದೇಶದ ಮಧ್ಯದಲ್ಲಿ ಪ್ರಿಯವಾದ ಜನರೇ, ನಾವು ನೀವು ವಾಸ ಮಾಡ್ತಾ ಇದ್ದೀವಿ. ಇಂಥ ಒಂದು ದೇಶದ ಮಧ್ಯದಲ್ಲಿ ನಾನು ನೀನು ದೇವರನ್ನ ಸ್ತುತಿಸಿ ಆರಾಧಿಸಬೇಕು. ಆದರೆ ಇಂಡಿಯಾವನ್ನ ಯೇಸು ಪ್ರೀತಿಸ್ತಾ ಇದ್ದಾರೆ. ಯೇಸುವಿಗೆ ದೊಡ್ಡ ಉದ್ದೇಶ ಇಂಡಿಯಾದ ಬಗ್ಗೆ ಉಂಟು. ಇದರ ಬಗ್ಗೆ ಸತ್ಯವೇದದ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಎಸ್ತರ್ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತಾ ಇರಬೇಕಾದ್ರೆ, ಹಿಂದೂಸ್ತಾನದ ಮೊದಲುಕೊಂಡು, ಇಂಗ್ಲಿಷಲ್ಲಿ ಫ್ರಮ್ ಇಂಡಿಯಾ. ಇಂಡಿಯಾ ಎನ್ನುವಂತ ನನ್ನ ದೇಶದ ಹೆಸರು ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಬೈಬಲಲ್ಲಿ ಸೇರಿಸಲ್ಪಟ್ಟಿದೆ. ಇದರ ಅರ್ಥ ಏನು ಗೊತ್ತಾ? ದೇವರು ಇಂಡಿಯಾದ ಬಗ್ಗೆ ಒಂದು ದೊಡ್ಡ ಪ್ಲಾನ್ ಇತ್ತು, ಇವತ್ತು ಇದೆ, ಇನ್ನು ಮುಂದೆಯೂ ಇದೆ. ದೇವರು ಇಂಡಿಯಾವನ್ನ ಪ್ರೀತಿಸ್ತಾ ಇದ್ದಾರೆ. ಇಂಡಿಯಾದ ದೇಶದ ಬಗ್ಗೆ ಒಂದು ದೊಡ್ಡ ಪ್ಲಾನ್, ಉದ್ದೇಶ ಯೇಸುವಿಗೆ ಉಂಟು. ಕರ್ತನಾದಂತೆ ಯೇಸು ಕ್ರಿಸ್ತನು ಮನುಷ್ಯ ಅವತಾರವನ್ನು ಎತ್ತಿ ಭೂಮಿಗೆ ಬಂದರು. ಭೂಮಿಗೆ ಬಂದಂತೆ ಯೇಸು ಮರಣವನ್ನು ಅನುಭವಿಸಿ ಪುನರುತ್ಥಾನವಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಆದರೆ ಒಂದು ದಿನ ಶಿಷ್ಯರಿಗೆ ದರ್ಶನವಾಗುವಾಗ ತೋಮನು, ಅಪೊಸ್ತಲ ಥಾಮಸ್ ಅವರ ಮಧ್ಯದಲ್ಲಿ ಇಲ್ಲವಾಗಿತ್ತು. ಥೋಮಸ್ಸಿಗೆ ಹೇಳ್ತಾ ಇದ್ದಾರೆ ಶಿಷ್ಯರು, ಯೇಸು ನಾವು ನೋಡಿದೀವಿ,
ತೋಮ ಹೇಳ್ತಾ ಇದ್ದಾನೆ, ನಾನು ನಂಬುವಂಗಿಲ್ಲ. 8 ದಿನಗಳಾದ ಮೇಲೆ ಯೋವಾನ್ ಬರೆದ ಸುವಾರ್ತೆ ಪುಸ್ತಕ 20ನೇ ಅಧ್ಯಾಯ 29ನೇ ವಾಕ್ಯವನ್ನು ನೋಡ್ತಾ ಇರಬೇಕಾದ್ರೆ 8 ದಿನಗಳಾದ ಮೇಲೆ ಯೇಸು ಸ್ಪೆಷಲ್ ಆಗಿ ಒಂದು ಎನ್ಕೌಂಟರ್ ಅನ್ನ, ಒಂದು ಸಂಧಿಸುವಿಕೆಯನ್ನ ತೋಮನಿಗೆ ಕೊಡ್ತಾ ಇದ್ದಾರೆ. ಆ ಮನೆಯ ಬಾಗಿಲು ಮುಚ್ಚಲ್ಪಟ್ಟಿತ್ತು. ತೋಮನ ಒಳಗೆ ಕಾಣಲ್ಪಡ್ತಾ ಇದ್ದಾನೆ. ತೋಮನನ್ನು ಸಂಧಿಸಿ ತನ್ನ ಕೈಗಳನ್ನ, ತನ್ನ ಶರೀರದ ಗಾಯಗಳನ್ನ ತೋರಿಸಿದ್ರು. ತೋಮವನ್ನು ನೋಡಿ ಹೇಳ್ತಾ ಇದ್ದಾರೆ, ನಂಬುವನಾಗಿರಬೇಡ, ನಂಬುವನಾಗು. ತೋಮ ತಕ್ಷಣ ಸ್ವಾಮಿ ಯೇಸುವೇ ಅಂತ ಹೇಳಿಬಿಟ್ಟು ನಂಬುವನಾದ. ಆವಾಗ ಯೇಸು ಹೇಳಿದ್ರು, ನೋಡಿ ನಂಬುವವರಿಗಿಂತ ನೋಡದೆ ನಂಬುವವರು ಧನ್ಯರು. ಪ್ರಿಯವಾದ ಜನರೇ, ಈ ವಾಕ್ಯಕ್ಕೂ ಇಂಡಿಯಾ ದೇಶಕ್ಕೂ ಇರುವಂತ ದೊಡ್ಡ ಸಂಬಂಧ ಏನು ಗೊತ್ತಾ? ಈ ತೋಮ 2000 ವರ್ಷಗಳ ಹಿಂದೆ ಈ ಥಾಮಸ್ ಇಂಡಿಯಾ ದೇಶಕ್ಕೆ ಬಂದರು. ಇಂಡಿಯಾ ದೇಶದಲ್ಲಿ, ಕೇರಳ, ತಮಿಳುನಾಡಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದ್ರು. ಯೇಸುವಿನ ನಾಮದಲ್ಲಿ ಈ ದೇಶದಲ್ಲಿ ತನ್ನ ಪಾದದ ಮೂಲಕವಾಗಿ ಈ ದೇಶವನ್ನು ತುಳಿದ್ರು. ಯೇಸುವಿನ ನಾಮದಲ್ಲಿ ಸುವಾರ್ತೆಯನ್ನು ಸಾರಿದ್ರು, ಜನರನ್ನು ರಕ್ಷಿಸಿದ್ರು. ಯೇಸುವಿನ ಉದ್ದೇಶ ಇವತ್ತಲ್ಲ, ಎಷ್ಟೋ ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ 12 ಅಪೊಸ್ತಲರಿದ್ದರು, ಎಷ್ಟೋ ದೇಶಗಳಿದ್ರು. ಆದರೆ 12 ಅಪೊಸ್ತಲಗಳಲ್ಲಿ ವಿಶೇಷವಾಗಿ ಸಂಧಿಸಿ, ವಿಶೇಷವಾಗಿ ವಾಗ್ದಾನವನ್ನು ಕೊಟ್ಟು, ನೋಡು ನಂಬುವವರಿಗಿಂತ ನೋಡದೆ ನಂಬುವವರು ಧನ್ಯರಂತ ವಾಗ್ದಾನವನ್ನು ಕೊಟ್ಟು ಇಂಡಿಯಾ ದೇಶಕ್ಕೆ ಆ ಅಪೊಸ್ತಲನನ್ನು ಕಳಿಸಿದ್ರು. ಆತನು ಇಂಡಿಯಾ ದೇಶಕ್ಕೆ ಬಂದು ಸೇವೆ ಮಾಡಿ, ಆತನಿಂದ ಕಟ್ಟಲ್ಪಟ್ಟಂತ ದೇವರ ಆಲಯ ಇನ್ನೂ ನಮ್ಮ ಮುಂದೆ, ಕಣ್ಣ ಮುಂದೆ ಇದೆ. ತಮಿಳುನಾಡಲ್ಲಿ ಸೇವೆ ಮಾಡಿ ಪ್ರಾರ್ಥಿಸುವಾಗ ಆತನನ್ನ ರಕ್ತಸಾಕ್ಷಿಯಾಗಿ ಕೊಂದರು. 12 ಅಪೊಸ್ತಲನಾದ ತೋಮನ, 12 ಅಪೊಸ್ತಲರಲ್ಲಿ ಒಂದು ಅಪೊಸ್ತಲನಾದ ತೋಮನ ರಕ್ತವು ಸುರಿಸಲ್ಪಟ್ಟಂತ, ಆಶೀರ್ವದಿಸಲ್ಪಟ್ಟಂತ ದೇಶ, ದೇವರ ಉದ್ದೇಶ ಯೋಜನೆಗಳಿಂದ ತುಂಬಲ್ಪಟ್ಟಂತ ದೇಶ. ಪ್ರಿಯವಾದ ಜನರೇ, ಎಷ್ಟೋ ಜನಕ್ಕೆ ಈ ಭಾಗ್ಯ ಇಲ್ಲ, ಎಷ್ಟೋ ಜನರಿಗೆ ಈ ಧನ್ಯತೆ ಇಲ್ಲ. ಪ್ರಿಯವಾದ ಜನರೇ, ಇಂಡಿಯಾವನ್ನ ದೇವರು ಪ್ರೀತಿಸ್ತಾ ಇದ್ದಾರೆ. ಇಂಡಿಯಾವನ್ನ ದೇವರು ಒಂದು ದೊಡ್ಡ ಯೋಜನೆಯಿಂದ ಇಂಡಿಯಾ ದೇಶವನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ನೋಡಿ, ಇಂಡಿಯಾ ದೇಶಕ್ಕೆ ಒಂದು ದಿನ ಹೊರ ದೇಶದಿಂದ, ಫಾರಿನಿಂದ ಒಂದು ಮಿಷನರಿ ಬಂದರು. ಅವರು ತಮಿಳುನಾಡಲ್ಲಿ ಒಂದು ಪ್ರದೇಶದಲ್ಲಿ ಆ ಒಂದು ತೆಂಗಿನ ಗರಿಯಿಂದ ಹಾಕಲ್ಪಟ್ಟಂತ ಟೆಂಟ್ ಒಳಗೆ ಆರಾಧಿಸುವಂತ ಜನರನ್ನ ಕಂಡು ಅವರು ಮೊಣಕಾಲಿಟ್ಟು ಪ್ರಾರ್ಥಿಸೋ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ, ಇಂಡಿಯಾ ಎಷ್ಟು ಆಶ್ವಸಿಸಲ್ಪಟ್ಟಂತ ದೇಶ. ಇಲ್ಲಿ ಮೊಣಕಾಲಿನ ಪ್ರಾರ್ಥನೆ ಇದೆ, ಕಣ್ಣೀರಿನ ಪ್ರಾರ್ಥನೆ ಇದೆ. ಇಲ್ಲಿ ದೇವರಿಗೆ ಸಮರ್ಪಿಸುವಂತ ಜೀವಿತವನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಂಡಿಯಾ ದೇಶದ ಬಗ್ಗೆ ಅವರು ಹೊಗಳಿದ್ರು. ನೋಡಿ, ತಮಿಳುನಾಡು, ಆಂಧ್ರದಲ್ಲಿ ದೊಡ್ಡ ಉಜ್ಜೀವನ ಕಾಣಲ್ಪಡ್ತಾ ಇದೆ, ಮೊಣಕಾಲಿನ ಪ್ರಾರ್ಥನೆ ಕಾಣಲ್ಪಡ್ತಾ ಇದೆ. ಇಂಡಿಯಾ ದೇಶ ಅದ್ಭುತವಾದ ದೇಶ. ಈ ದೇಶದ ಬಗ್ಗೆ ಯೇಸುವಿಗೆ ದೊಡ್ಡ ಯೋಜನೆ ಇದೆ. ಏನು ಯೋಜನೆ ಗೊತ್ತಾ? ನಾವು ಯಾರು ಯೇಸುವನ್ನ ನೋಡಿಲ್ಲ, ಆದರೆ ಯೇಸುವನ್ನ ನೋಡದೆ ಇರು, ನಾವು ಸುವಾರ್ತೆಯನ್ನು ಕೇಳಿ ನಂಬ್ತಾ ಇದ್ದೀವಿ. ಆದ್ರಿಂದ ಇಂಡಿಯಾ ದೇಶ ಆಶ್ರಯಿಸಲ್ಪಟ್ಟಂತ ದೇಶ. ನಾವು ಧನ್ಯರು, ಇಂಡಿಯಾ ದೇಶದ ಪ್ರಜೆಗಳು ಧನ್ಯರು. ಸತ್ಯವಾದಂತ ಯೇಸುವನ್ನು ನಾವು ಅಂಗೀಕರಿಸಿದ್ದೀವಿ, ಧನ್ಯತೆಗೆ ಪಾತ್ರರಾಗಿದ್ದೀವಿ. ಇದು ನಾವು ಹುಡುಕಲಿಲ್ಲ, ಬಯಸಲಿಲ್ಲ. ಯೇಸುವೇ ನಮ್ಮನ್ನು ಹುಡುಕಿ ಬಂದು ತನ್ನ ಸುವಾರ್ತೆಯನ್ನು ಕಳಿಸಿ ನಮಗೆ ಈ ಧನ್ಯತೆಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತವಾದ ದೇಶದಲ್ಲಿ ನಾನು ನೀನು ಹುಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಅರ್ಪಿಸೋಣ. ಇವತ್ತು ಸ್ವತಂತ್ರ ಹೊಂದಿಕೊಂಡು 75 ವರ್ಷಗಳು. ಆದರೆ ಕೊರೋನಾ 2ನೇ ಅಲೆ ನಿಮಿತ್ತವಾಗಿ ದೇಶದಲ್ಲಿ ನಿರುದ್ಯೋಗಗಳು ಹೆಚ್ಚಾಗಿದೆ, ಬಡತನ ಹೆಚ್ಚಾಗಿದೆ. 4 ಕೋಟಿ ಜನ ಪ್ರತಿದಿನ ಆಹಾರವಿಲ್ಲದೆ ಹಸಿವಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅನೇಕ ಜನ ವಿಧವೆಗಳಾಗ್ಬಿಟ್ರು, ಅನಾಥರಾಗ್ಬಿಟ್ರು. ದೇಶ GDP ಒಳಗೆ ಆರ್ಥಿಕತೆಯಲ್ಲಿ ಕುಸಿದು ಹೋಗ್ತಾ ಇದೆ. ಯಮನಸ್ಥರಿಗೆ ಕೆಲಸಗಳಿಲ್ಲ. ಆದರೆ ದೇವರೋ ಇಂಡಿಯಾವನ್ನ ಪ್ರೀತಿಸ್ತಾ ಇದ್ದಾರೆ. ಇಂಡಿಯಾವನ್ನ ದೇವರ ಆಶೀರ್ವದಿಸೋದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ಇಂಡಿಯಾ ದೇಶದ ಬಗ್ಗೆ ದೇವರಿಗೆ ದೊಡ್ಡ ಉದ್ದೇಶ ಉಂಟು. ಅದನ್ನು ನೆರವೇರಿಸುವುದಕ್ಕಾಗಿ ನಾನು ನೀನು ಮೊಣಕಾಲಿಟ್ಟು ಪ್ರಾರ್ಥಿಸಬೇಕು. ದೇವರಿಗಾಗಿ ನಾವು ದೇವರ ವಾಕ್ಯಕ್ಕಾಗಿ ಸಾಕ್ಷಿಗಳಾಗಿ ಜೀವಿಸಬೇಕು. ಪ್ರಿಯವಾದ ಜನರೇ, ಇಂಡಿಯಾದಿರುವಂತಹ ಪ್ರತಿಯೊಂದು ಸೇವಕರ ಬಗ್ಗೆಯೂ, ಪ್ರತಿಯೊಂದು ಸಭೆಗಳ ಬಗ್ಗೆಯೂ ದೇವರಿಗೆ ಉದ್ದೇಶ ಉಂಟು, ದೇವರ ದೊಡ್ಡ ಯೋಜನೆ ಉಂಟು, ದೇವರ ದೊಡ್ಡ ಪ್ಲಾನ್ ಉಂಟು. ನಮ್ಮ ದೇಶವನ್ನ ನಾವು ಪ್ರೀತಿಸೋಣ. ನಾವು ಹೇಳೋಣ, ಮೈ ಇಂಡಿಯಾ, ನನ್ನ ಇಂಡಿಯಾ. ನಮ್ಮ ಜನರನ್ನು ನಾವು ಪ್ರೀತಿಸೋಣ, ಒಬ್ಬರೊಬ್ಬರಿಗೆ ಸಹಾಯ ಮಾಡೋಣ.
ಕಷ್ಟದಲ್ಲಿರುವಾಗ ಇಂಡಿಯಾ ದೇಶಕ್ಕಾಗಿ ನಾನು ನೀನು ಮಾಡಬೇಕಾಗಿರುವುದು ಮೊಣಕಾಲಿನ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ. ನಮ್ಮ ದೇಶಕ್ಕಾಗಿ ಒಡಕಿನಲ್ಲಿ ನಾವು ನಿಂತು ಪ್ರಾರ್ಥಿಸೋಣ. ಇಂಡಿಯಾ ದೇಶಕ್ಕೆ ಬಡತನದಿಂದ, ನಿರುದ್ಯೋಗದಿಂದ, ಹಸಿವಿನಿಂದ ಬಿಡುಗಡೆ ಸಿಗಬೇಕಾ? ಯೋವಾನ್ ಬರೆದ ಸುವಾರ್ತೆ ಪುಸ್ತಕ 8ನೇ ಅಧ್ಯಾಯ 36ನೇ ವಾಕ್ಯ ಹೇಳ್ತಾ ಇದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದ್ರೆ ನೀವು ನಿಜವಾಗಿ ಬಿಡುಗಡೆ ಹೊಂದ್ತೀರಾ. ಯೇಸುವಿನ ನಾಮದಲ್ಲಿ ಬಡತನದಿಂದ ಬಿಡುಗಡೆ ಆಗಲಿ, ಹಸಿವಿನಿಂದ ಬಿಡುಗಡೆ ಆಗಲಿ, ನಿರುದ್ಯೋಗ ಸಮಸ್ಯೆಯಿಂದ ಬಿಡುಗಡೆ ಆಗಲಿ, ರೋಗದಿಂದ ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ನಮ್ಮ ಇಂಡಿಯಾ ದೇಶಕ್ಕೆ ಒಂದು ಬಿಡುಗಡೆ ಅಗತ್ಯವಾಗಿದೆ. ಆ ಬಿಡುಗಡೆಗಾಗಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಮೊಣಕಾಲಿಟ್ಟು ಪ್ರಾರ್ಥಿಸೋಣ. ಇಂಡಿಯಾವನ್ನ ಪ್ರೀತಿಸೋಣ. ಇಂಡಿಯಾಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಸಾಕ್ಷಿಗಳಾಗಿ ಜೀವಿಸೋಣ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಮೊಣಕಾಲಿಟ್ಟು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ದೇವರೇ, ಈ 75ನೇ ವರ್ಷದ ಇಂಡಿಪೆಂಡೆಂಟ್ ಡೇಸ್ ಆಗಿ ನಾವು ಸ್ತೋತ್ರವನ್ನ, ಸ್ತುತಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ದಿನ ಇಂಡಿಯಾ ದೇಶದ ಬಗ್ಗೆ ನೀನಿಟ್ಟಿರುವಂಥ ಯೋಚನೆ ಬಗ್ಗೆ ನಿನ್ನ ಜನರೊಂದಿಗೆ ಈ ಯೂಟ್ಯೂಬ್ ವಿಡಿಯೋದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. 12 ಅಪೋಸ್ತಲರಲ್ಲಿ ಒಂದು ಅಪೋಸ್ತಲನ ರಕ್ತ ಸುರಿಸಲ್ಪಟ್ಟಂತ ದೇಶ ಇಂಡಿಯಾ ದೇಶದ ಬಗ್ಗೆ ನಿಟ್ಟಿರುವಂಥ ಯೋಜನೆಗಾಗಿ ಸ್ತೋತ್ರ. ಯೋಜನೆ ವಿರೋಧವಾಗಿ ಕ್ರಿಯೆ ಮಾಡುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಒಡೆಯಲ್ಪಡಲಿ. ಇಂಡಿಯಾ ದೇಶ ನಿನ್ನ ಯೋಜನೆ ನೆರವೇರಲಿ ಕರ್ತನೆ. ಇಂಡಿಯಾ ದೇಶದ ಬಡತನಗಳು, ಕಷ್ಟಗಳು, ನಿರುದ್ಯೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ನಮ್ಮ ದೇಶವನ್ನು ಆಶೀರ್ವದಿಸಿ ಕರ್ತನೆ. ನನ್ನ ಇಂಡಿಯಾವನ್ನು ಆಶೀರ್ವದಿಸು. ನನ್ನ ಇಂಡಿಯಾದಲ್ಲಿ ಸುವಾರ್ತೆ ಧ್ವಜ ಆರಿಸಲ್ಪಡಲಿ, ಜನ ರಕ್ಷಣೆ ಹೊಂದಿಕೊಳ್ಳಲಿ. ಮಗನ ಬಿಡುಗಡೆ ಕೊಡುವಾಗ ಅದು ನಿಜವಾದ ಬಿಡುಗಡೆ ಆಗಿರುತ್ತೆ. ಅಂತ ಒಂದು ಬಿಡುಗಡೆ ಕಡೆಗೆ ನಮ್ಮ ದೇಶವು ನಡೆಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶಸ್ ಅನ್ನ ನಮ್ಮ ಜೀಸಸ್ ಲವ್ಸ್ ಮಿನಿಸ್ಟ್ರಿಯ ಕಡೆಯಿಂದ ನಾವು ನಿಮಗೆ ಅರ್ಪಿಸ್ತಾ ಇದ್ದೀವಿ. ಪ್ರಿಯವಾದ ಜನರೇ, ಇಂಡಿಯಾಕ್ಕಾಗಿ ಪ್ರಾರ್ಥಿಸೋಣ. ಜೀಸಸ್ ಲವ್ಸ್ ಇಂಡಿಯಾ, ಸೋ ವಿ ಲವ್ ಇಂಡಿಯಾ. God bless you.